ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂತ ಭಾರತ ಚುನಾವಣಾ ಆಯೋಗ ಆದೇಶದ ಮೇರೆಗೆ ನಾವು ಮಾಡ್ತಾ ಇದ್ದೇವೆ. ಇದು ಜಿಲ್ಲಾಧಿಕಾರಿಗಳ ಆದೇಶ ಕೂಡ ಆಗಿರುತ್ತದೆ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅರ್ಹರಲ್ಲದ ಮತದಾರನ ಪಟ್ಟಿಯಿಂದ ಕೈ ಬಿಡ್ತಕ್ಕಂಥ ಒಂದು ಕಾರ್ಯವನ್ನು ಭಾರತ ಚುನಾವಣಾ ಆಯೋಗ ಕೈಗೊಂಡಿದೆ. ಈಗ ಅರ್ಹ ಮತದಾರರನ್ನ ಆ ಪಟ್ಟಿಯಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಅಂದರೆ ಅಧಿಕಾರಿಗಳಾದಂಥವು ನಾವು ಅದನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ SIR ಅಂತಕ್ಕಂಥ ಹೆಸರನ್ನು ಇಟ್ಟಿದ್ದೇವೆ. ಈಗಾಗಲೇ ಮನೆ ಮೊಬೈಲ್ ಆ್ಯಪ್ ಮೂಲಕ ಅವನ್ನ ಗುರುತಿಸಿ ಮಾಡಿದ್ದೀವಿ. ಎಲಿಜಿಬಲ್ ಯಾರಿದ್ದಾರೆ, ಎಲಿಜಿಬಲ್ ಯಾರಿಲ್ಲ ಅನ್ನೋದನ್ನು ಮೊಬೈಲ್ ಆ್ಯಪ್ ಮುಖಾಂತರ ಮಾಡಿದ್ದೀವಿ. ಇನ್ನೂ ಅದನ್ನು ಆಳವಾಗಿ ಮಾಡಬೇಕಂತೇಳಿ ಫಿಸಿಕಲ್ಲಾಗಿ ಆ ಮತದಾರರಿಗೆ ಗಣತಿ ಫಾರಮನ್ನು ನೀಡಿ ಅವರಿಂದ ಮಾಹಿತಿ ಮತ್ತು ದಾಖಲೆಗಳನ್ನು ಪಡೆದು ಅದನ್ನು ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಈ 29ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಮುಂದಿನ ತಿಂಗಳು ಜುಲೈ 29ವರೆಗೂ ಈ SIR ಸಮಗ್ರ ಪರಿಶೀಲನಾ ಕಾರ್ಯ ಮನೆ ಭೇಟಿ ನೀಡ್ತಕ್ಕಂಥ ಕಾರ್ಯ ನಡೆಯುತ್ತೆ. ಇದಕ್ಕೆ ಏನು ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಮ್ಯಾಪಿಂಗ್ ಅಂತ ಬರುತ್ತೆ. ಆ ಮ್ಯಾಪಿಂಗ್ ಮಾಡಿದ್ರೆ ಅಂದರೆ 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರಿರೋರಿಗೆ ಮ್ಯಾಪಿಂಗ್ ಮಾಡಿದ್ದೀವಿ. ಅವ್ರೇನು ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಅವ್ರ ಸಂಬಂಧಿಕರು ಅದನ್ನು ಪ್ರೋಜಿನಿಯಾತಿ ಮಾಡಿದ್ದೀವಿ. ಅವರು ಕೂಡ ದಾಖಲೆಗಳನ್ನು ಕೊಡಬೇಕಾಗಿಲ್ಲ. ಈ ಎರಡೂ ಇಲ್ಲದೆ ಇರತಕ್ಕಂಥವರು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಮುಂಚೆ 2002 ಮುಂಚೆ ಬಂದಿದ್ರು, 8 ತಿಂಗಳು ಮುಂಚೆ ಬಂದಿದ್ರು, ಅದು ಎಲ್ಲ ಇದಾಗಿದೆ, ಎನ್ಕ್ವೈರಿ ಎಲ್ಲ ಮಾಡ್ಕೊಂಡಿದ್ರು. ಅದಕ್ಕೆ ಅವ್ರು ಯಾರು ಕೊಡ್ಬೇಕಾಗಿಲ್ಲ ಇವಾಗ? ಅಲ್ಲ, 2002 ವೋಟರ್ ಲಿಸ್ಟ್ ಅಲ್ಲಿ ಇರೋರು ಈಗ 2025 ವೋಟರ್ ಲಿಸ್ಟ್ ಅಲ್ಲಿ ಇದ್ರೆ ಅವ್ರು ಏನು ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಒಂದು. ಎರಡನೇದು, 2025 ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ, 2022 ಅಲ್ಲಿ ಇಲ್ಲ ಅಂದ್ರೆ ಸಂಬಂಧಿಕರು ಇರ್ತಾರಲ್ಲ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜಿ ಅವರಲ್ಲಿ ಒಬ್ಬರಿದ್ರು ಕೂಡ ಅದನ್ನ ಲಿಂಕ್ ಮಾಡ್ತಾರೆ. ಅದು ಪ್ರೋಜಿನಿ ಅಂತ ಕರೀತಾರೆ. ಆ ಲಿಂಕ್ ಮಾಡಿದ್ರು ಕೂಡ ಯಾವುದೇ ದಾಖಲೆ ಬೇಕಾಗಿರೋದಿಲ್ಲ. ಇವಾಗೆಲ್ಲ ಕಡೆನೂ ಇನ್ಕಮ್ ಬೇಕು. ಸಂಬಂಧಿಕರು ಯಾರು ಇಲ್ಲ. 2002 ವೋಟರ್ ಲಿಸ್ಟ್ ಅಲ್ಲಿ ಅವರಿಲ್ಲ, ಈಗಿದ್ದಾರೆ. ಬಟ್ ಅವ್ರ ಸಂಬಂಧಿಕರು ಇಲ್ಲ. ಅವ್ರ ಸಂಬಂಧಿಕರು ಇಲ್ದಿದ್ದಾಗ ಆ ಡಾಕ್ಯುಮೆಂಟ್ ಕೊಡ್ಬೇಕಾಗುತ್ತೆ. ಅವ್ರು ಹೊಂದಿರ್ತಕ್ಕ ಆಧಾರ್ ಕಾರ್ಡ್ ಬಿಟ್ಟು ಯಾವ್ದಾದ್ರು ಕೊಡ್ಬೋದು. ಅದ ಯಾವ್ದಾದ್ರು ಅಂತೇಳಿ ಪಟ್ಟಿ ನಾವು ಹೇಳ್ತೀವಿ. ನಾವು ಅದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಿದ್ವಿ. ಒಂದು ವೇಳೆ ಇದು ರೇಷನ್ ಕಾರ್ಡ್ ಕೊಡ್ಬೋದು, ಆಮೇಲೆ ಏನು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು. ಇಂಥವು 13 ಡಾಕ್ಯುಮೆಂಟ್ ಇದೆ, ಅದ್ರಲ್ಲಿ ಯಾವ್ದಾದ್ರು ಕೊಡ್ಬೋದು. ಕೊಡ್ಬೋದು. ಅಂಥವೆಲ್ಲ ನಾವು ಡಿಸ್ಪ್ಲೇ ಮಾಡ್ತೀವಿ. ಅವು ಯಾವ್ದಾದ್ರು ಕೊಟ್ಟು ಸೇರ್ಪಡೆ ಮಾಡ್ಕೋಬಹುದು. ಪರವಾಗಿಲ್ಲ, ಕೊಡ್ತೀವಿ, ಡಿಸ್ಪ್ಲೇ ಮಾಡ್ತೀವಿ. ಆಧಾರ್ ಕಾರ್ಡ್ ನಾವು ಒಪ್ಪಲ್ಲ. ಆಧಾರ್ ಕಾರ್ಡು ಬೇಕಾಗಿಲ್ಲ, ಅದು ಒಪ್ತಾ ಇಲ್ಲ. ಸಾರ್ವಜನಿಕರು ಇದಕ್ಕೆ ಏನೋ ಒಂಥರ ಏನು ಸಮಸ್ಯೆ ಆಗಲ್ಲ. ನಾವೇನ್ ಮಾಡಿದ್ವಿ ಈಗ, ಅದಕ್ಕೆ ಮನೆಗೆ ನಾವು BLOರವನ್ನ ಕಳಿಸಿ ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ವಿ. ಒಂದ್ ವೇಳೆ ಅವ್ರ ಹತ್ರ ಡಾಕ್ಯುಮೆಂಟ್ ಏನಿರಲ್ಲ ಅಂದ್ರೆ, ಅಲ್ಲಿ ವಾಸ ಆಗಿರೋದು ನಿಜ ಆದ್ರೆ ಅದಕ್ಕೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದು ಅಲ್ದಾಡಬೇಕಾಗಿಲ್ಲ. ಅದಕ್ಕೆ ಸಹಾಯವಾಣಿ ಕೇಂದ್ರಗಳನ್ನ ಓಪನ್ ಮಾಡಿದ್ವಿ ತಾಲೂಕು ಆಫೀಸಲ್ಲಿ. ಯಾವುದೇ ಸಮಸ್ಯೆ ಇಲ್ದಿರ ಆ ಒಂದು RO ಏನಿದ್ದಾರೆ, ವಿಲೇಜ್ ಅಕೌಂಟೆಂಟ್, ಅವ್ರು ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದ್ರ ಬೇಸ್ ಮೇಲೆ ವೋಟರ್ ಲಿಸ್ಟ್ ಸೇರ್ಪಡೆ ಮಾಡ್ಕೋಬಹುದು. ಸರ್, ಇವಾಗ 2 ತಿಂಗಳಲ್ಲಿ ಮೊದಲು ಆಗಿದೆ ಅಲ್ಲ ಸರ್, ಮ್ಯಾಪಿಂಗ್ ಆಗ್ಬಿಟ್ಟಿದೆ. 2 ತಿಂಗಳು ಮುಂಚೆನೆ ಆಗಿದೆ. ಅವ್ರೇನು ಮತ್ತೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. 2 ತಿಂಗಳು ಮೊದಲು ಆಗಿರೋದು ಮೊಬೈಲ್ ಆಪ್ ಅಲ್ಲಿ ಮಾಡಿದ್ದಾರೆ. ಈಗ ಫಿಸಿಕಲ್ ಆಗಿ ಮಾಡ್ಬೇಕು. ಈಗ ಮಾಡಿದ್ರೇನೆ ಅದು ಅಕ್ಸೆಪ್ಟ್ ಆಗೋದು. ಫಿಸಿಕಲ್ ಫಾರಂ ಕೊಡದೇ ಇದ್ರೆ ಅವ್ರ ಹೆಸರು ಡಿಲೀಟ್ ಆಗುತ್ತೆ. ಮತದಾರರಿಗೆ ಹೇಳೋದಿಷ್ಟೇ, ಈಗ ಏನ್ ಫಿಸಿಕಲ್ ಫಾರಂ ಈಗ ನಾವು ತಾಲೂಕು ಕಚೇರಿಯಿಂದ ನಗರಸಭೆಯಿಂದ ಕೊಡ್ತಾ ಇದೀವೋ ಅದನ್ನ ಕಂಪಲ್ಸರಿ ಫಿಲಪ್ ಮಾಡಿ ನಮ್ಗೆ ಕೊಟ್ರೆ ನೀವು ಮತದಾರ ಪಟ್ಟಿಯಲ್ಲಿ ಉಳಿತೀರಾ. ಇಲ್ಲಾಂದ್ರೆ ನೀವು ಮತದಾರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಮನೆಗೂ ಭೇಟಿ ನೀಡಿ ಫಾರಂ ಕೊಡ್ತಾರೆ. ಆ ಫಾರಂ ಫಿಲಪ್ ಮಾಡಿ ಕಡ್ಡಾಯವಾಗಿ ನಮ್ಗೆ ವಾಪಸ್ ಕೊಡ್ಬೇಕು. ನೀವು ಅದನ್ನ ಫಿಲಪ್ ಮಾಡಿ ನಮ್ಗೆ ಕೊಡದೇ ಇದ್ರೆ ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುತ್ತೆ. 29ನೇ ತಾರೀಕಿಂದ ಜುಲೈ 29ವರೆಗೂ, ಜೂನ್ 29ರಿಂದ ಜುಲೈ 29ವರೆಗೂ ಈ ಕಾರ್ಯ ನಡೀತದೆ. 29 ನೆಕ್ಸ್ಟ್ ಮಂತ್ ಜುಲೈ 29 ನೀವು ನಮ್ಗೆ ವಾಪಸ್ ಕೊಡ್ಬೋದು ಫಾರಂ. ವಾರ್ಡ್ ಅಲ್ಲ ಇದು, ಇಲ್ಲ ಹಾಕಲ್ಲ. 31 ವಾರ್ಡ್ ಬರಲ್ಲ, ಇದಕ್ಕೆ PS ಅಂತ ಬರ್ತದೆ. ಇಲ್ಲ ಸರ್, ಆ ತರ ಮುಲ್ಬಾಲ್ ತಾಲೂಕಿನಲ್ಲಿ 31 ವಾರ್ಡ್ ಇದೆ.
31 ವಾರ್ಡ್ಗೆ SR ಹಾಕ್ತಾರಲ್ಲ, ಒಂದೊಂದು ವಾರ್ಡ್ಗೆ ಒಬ್ಬರು ಹಾಕ್ತಾರ, ಇಬ್ಬರು ಹಾಕ್ತಾರ? ವಾರ್ಡ್ಗೆ ಹಾಕೋದಿಲ್ಲ, ಪಿ ಎಸ್ ಗಳಿದೆ. PS ಮೇಲೆ ಪಿ ಎಸ್ ಇದೆ, ಪಿ ಎಸ್ಗೆ ಹಾಕ್ತೀವಿ. ಓಕೆ. ಪಿ ಎಸ್ ಒಬ್ರು ಇರ್ತಾರೆ.